ಎಲ್ಲರಿಗೂ ಬನ್ನಿ ಸಾಯಿನಾಥ್ರು ಏನ್ ಹೇಳ್ತಾರೆ ಸಾಯಿಬಾಬಾ ಅಂತ ಕೇಳೋಣ. ಗುರುಗಳ ವಾಣಿ ಏನಿದೆ, ನಿಮ್ ಜೀವನಕ್ಕೆ ಏನ್ ಬೇಕು ಅಂತ ನಿರ್ಧಾರ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಹೇಳ್ತಾ ಇದ್ದಾರೆ. ಸೊ ಒಂದ್ ರೀತಿ ಮ್ಯಾಗ್ನೆಟ್ ತರ ಶುರು ಮಾಡ್ಕೊಳ್ಳಿ ನಿಮ್ಮ ಲೈಫ್ನ. ನಿಮ್ಗೇನ್ ಬೇಕು ಕೇಳ್ತಾ ಹೋಗಿ, ಎಲ್ಲ ಸಿಗ್ತಾ ಹೋಗುತ್ತೆ ಇನ್ ಮುಂದೆ. ಆದ್ರೆ ಒಳ್ಳೇದ್ ಕೇಳಿ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಮಾಸ್ಟರ್ಸ್ ಏಂಜಲ್ಸ್, ನಿಮ್ಮ ಡಿವೈನ್ ಟೀಮ್ ನಿಮ್ಗೋಸ್ಕರ ನಿಮ್ಮ ಕರೆಂಟ್ ಸಿಚುವೇಶನ್ನ ಡೀಲ್ ಮಾಡ್ತಿದ್ದಾರೆ. ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಗುರುಗಳ ಪಾದಕ್ಕೆ ಸರೆಂಡರ್ ಆಗಿ ಅವರಿಗೆ ಸಮಸ್ಯೆಯನ್ನ ಒಪ್ಪಿಸ್ಬಿಟ್ಟು ಶರಣಾಗತಿ ಭಾವಕ್ಕೆ ಬನ್ನಿ. ಅವರು ಈ ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕು ಅದನ್ನ ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದು ಇದೆ. ನಂಬಿಕೆ ಮತ್ತೆ ಭರವಸೆ ತುಂಬಾ ಮುಖ್ಯವಾಗಿದೆ. ಸೊ ನಂಬಿಕೆ ಮತ್ತು ಭರವಸೆಯಿಂದ ಮುಂದುವರಿರಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ. ತಾಳ್ಮೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಈ ಕ್ಷಣಕ್ಕೋಸ್ಕರ ಬದುಕಿ. ನಿನ್ನೆ ಏನೋ ಆಯ್ತು, ನಾಳೆ ಏನೋ ಆಗತ್ತೆ, ನಾಡಿದ್ದು ಏನೋ ಆಗತ್ತೆ. ಸೊ ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಬೇಡ. ಈ ಕ್ಷಣ ನೀವು ಜೀವಂತವಾಗಿ ಇದ್ದೀರಾ. ಈ ಕ್ಷಣ ನೀವು ಒಂದು ಖುಷಿಯಾಗಿದ್ದೀರಾ. ನೋ ಮ್ಯಾಟರ್ ನೀವು ದುಃಖದಲ್ಲಿದ್ದೀರಾ, ಖುಷಿಲಿದ್ದೀರಾ, ಸಮಸ್ಯೆಲಿದ್ದೀರಾ ಅಂತ. ಒಟ್ನಲ್ಲಿ ಈ ಕ್ಷಣ ನೀವು ನೀವಾಗಿರಿ. ಎಲ್ಲ ಸಮಸ್ಯೆಗಳು ತಂತಾನೆ ಬಗೆಹರಿದು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ನಾಳೆಗೋಸ್ಕರ ಬದುಕಬೇಡಿ, ಇವತ್ತು ಈ ಕ್ಷಣ ನಿಮ್ಮದು ಅಂದ್ಕೊಂಡು ಬದುಕಿ ಅನ್ನುವಂಥದ್ದು ಇದೆ. ಇದೊಂದು ಸೋಲ್ ಜರ್ನಿ ಇದೆ. ನೀವೇ ಇದನ್ನ ಒಂಟಿಯಾಗಿ ಫೇಸ್ ಮಾಡಬೇಕು. ಯಾರ ಸಹಾಯನೂ ಈ ಒಂದು ಅಗ್ನಿ ಪರೀಕ್ಷೆನ ದಾಟಿ ಬರೋದಕ್ಕೆ ನಿಮ್ಗೆ ಸಿಗೋದಿಲ್ಲ. ಈ ಅಗ್ನಿ ಪರೀಕ್ಷೆನ ಅಥವಾ ಈ ಅಗ್ನಿ ಪರ್ವತನ ನೀವೊಬ್ಬರೇ ದಾಟಿ ಬರಬೇಕು ಅನ್ನುವಂಥದ್ದು ಇದೆ. ಬಹಳಷ್ಟು ಮುಖ್ಯವಾಗಿ ಸಾಕಷ್ಟು ಪ್ರಾಮಿಸಸ್ ಮಾಡಿದ್ದೀರಾ. ಅದು ದೇವರಿಗೂ ಮಾಡಿರಬಹುದು ಅಥವಾ ಜನಗಳಿಗೆ ಮಾಡಿರಬಹುದು. ಈ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಎರಡನ್ನೂ ಕೂಡ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನು ಪ್ರಾಮಿಸ್ ಮಾಡಿದ್ರಿ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮ್ಯಾರೇಜ್ ಲೈಫ್ ಕಡೆ ಗಮನನ ಕೊಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ನಿಮ್ಮನ್ನು ಕಂಟ್ರೋಲ್ ಮಾಡೋ ಹಾಗೆ ನೀವಿರಬಾರ್ದು. ನಿಮ್ಮ ಕಂಟ್ರೋಲಲ್ಲಿ ನೀವಿರಬೇಕು. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಇಲ್ಲ ನೀವು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು, ಇಲ್ಲ ಭಗವಂತನ ಕಂಟ್ರೋಲಲ್ಲಿ ಇರಬೇಕು. ಹೂ ದೇ ಆರ್ ಅಲ್ವಾ? ಅವರೆಲ್ಲ ಯಾರು ನಿಮ್ಗೆ ಕಂಟ್ರೋಲ್ ಮಾಡೋರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ? ಎಸ್ಪೆಷಲಿ 3 ಜನನ್ನ ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಾರೆ ಅಥವಾ 3 ಜನ ಟೈಅಪ್ ಎನರ್ಜಿಲಿ ಇದೆ. ಸೊ ಬೇಡ ಇದೆಲ್ಲ. ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಈ ಸಿಚುವೇಶನ್ ನಿಮ್ಗೆ ಒಳ್ಳೇದ್ ಮಾಡೋದಿಲ್ಲ. ಜೊತೆಗೆ ಈ ವ್ಯಕ್ತಿಗಳು ಕೂಡ ನಿಮ್ಗೆ ಯಾವುದೇ ಒಳ್ಳೇದನ್ನ ಮಾಡೋದಿಲ್ಲ. ಹಾಗಾಗಿ ಇಂಥವರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಠಗಳನ್ನ ಕಲಿಬೇಕು. ಕಲ್ತಿರೋ ಪಾಠಗಳನ್ನ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಿರುವಂತ ಪಾಠಗಳಿಂದ ಏನ್ ಬದಲಾವಣೆ ಬರುತ್ತೆ ಅದನ್ನ ನೋಡ್ಬೇಕು. ಸೊ ಒಂದ್ ರೀತಿ ಖಾಲಿ ಮಡಿಕೆ ತರ ತುಂಬಾ ಶಬ್ದ ಮಾಡಬಾರ್ದು. ಸ್ವಲ್ಪ ಸೈಲೆಂಟ್, ತುಂಬಿದ ಕಡ ತುಳ್ಕೋದಿಲ್ಲ ಅಂತಾರಲ್ಲ, ಆ ರೀತಿ ಹೆಚ್ಚಿನ ಒಂದು ಪ್ರಯತ್ನನ ಪಡಬೇಕು. ನೀವು ನಿಮ್ಮ ಸೈಲೆನ್ಸ್ ಇಂದ ನೀವು ಕೆಲಸ ಮಾಡಿ ತೋರಿಸ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಮಾಡಿರುವಂಥ ಅಥವಾ ನಿಮ್ಮ ಮೇಲೆ ಆಗಿರುವಂಥ ಪ್ರಯೋಗಗಳು ಅಥವಾ ನಿಮ್ಮನ್ನ ಇಲ್ಲ ಅನ್ಸುವಂಥ ಸೈಲೆಂಟ್ ಕಿಲ್ಲರ್ ತರ ನಿಮ್ಮನ್ನ ಸಾಯಿಸುವಂಥ ಪ್ರಯತ್ನಗಳನ್ನ ಏನ್ ಪಟ್ಟಿದ್ರು ಅಥವಾ ಪಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿದೆಯಾ ಅನ್ನುವಂಥದ್ದು ಕೂಡ ಇದೆ. ಅಥವಾ ನೀವು ಬೇರೆಯವ್ರಿಗೆ ಮಾಡಿಸಿರೋ ಎನರ್ಜಿನೂ ಇದೆ ಇಲ್ಲಿ, ನಿಮ್ಗೆ ಬೇರೆಯವ್ರು ಮಾಡಿಸ್ತಾ ಇರೋ ಎನರ್ಜಿನೂ ಇದೆ ಇಲ್ಲಿ. ಒಟ್ನಲ್ಲಿ ಏನೇ ಆದ್ರೂ ಯಾರನ್ನು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡನ್ನ ಫ್ರೀ ಬಿಟ್ಬಿಡಿ. ನ್ಯಾಯ ಅನ್ಯಾಯನ ಭಗವಂತನ ಪಾದಕ್ಕೆ ಹಾಕ್ಬಿಟ್ಟು ಬಿಡಿ. ಅವರು ಡಿಸೈಡ್ ಮಾಡ್ತಾರೆ. ಯಾರು ಎಷ್ಟೇ ಸೈಲೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ರು, ಎಷ್ಟೇ ವೈಲೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ರು, ಅಥವಾ ಯಾವುದೇ ಒಂದು ಏನ್ ಹೇಳ್ತಾರೆ ಕುತಂತ್ರ ಬುದ್ಧಿಯಿಂದ ಪ್ಲಾನ್ ಮಾಡಿದ್ರು ಎಲ್ಲಾನು ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಇದೆ. ನಿಮ್ಮ ಏಳಿಗೆ ಏನಿದೆ, ನಿಮ್ಮ ಗ್ರೋತ್ ಏನಿದೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಗ್ರೋತ್ ಆಗ್ಬೇಕು, ನಿಮ್ಮ ಸಿಚುವೇಶನ್ ಗ್ರೋತ್ ಆಗ್ಬೇಕು, ನೀವು ಒಳ್ಳೆ ರೀತಿಲಿ ಬೆಳಿಬೇಕು. ನಿಮ್ಮ ಬೆಳವಣಿಗೆ ಅಷ್ಟೇ ಭಗವಂತ ಬಯಸ್ತಾ ಇರೋದಿಲ್ಲಿ. ಅದ್ರ ಕಡೆ ಗಮನನ ಕೊಡಿ. ಬೇರೆ ಯಾವುದನ್ನು ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ.
ನೀವು ನಂಬಿರೋದೆಲ್ಲ ಸತ್ಯ ಅಲ್ಲ, ನೀವು ನಂಬಿರೋದೆಲ್ಲ ರಿಯಾಲಿಟಿ ಇಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸರಿಯಾದ ರೀತಿಲಿ ಸರಿಯಾಗಿರೋದನ್ನ, ನ್ಯಾಯ ಅನ್ಯಾಯ ಇರ್ಬೋದು, ಸರಿ ತಪ್ಪಿರ್ಬೋದು, ಅಥವಾ ಕ್ಲಾರಿಟಿ ಇಲ್ದಿರ ಇರೋದಿರ್ಬೋದು, ಇದೆಲ್ಲವನ್ನು ಕೂಡ ಸರಿಯಾದ ರೀತಿಲಿ ನೀವು ತಿಳ್ಕೊಂಡು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಲಿ ಪ್ರಮಾಣಿಸಿ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಲ್ಲ ಗುರುಗಳು, ಅಸೆಂಡಿಂಗ್ ಮಾಸ್ಟರ್ಸ್ ಏನಿದ್ದಾರೆ, ನಿಮ್ಮ ಗೈಡೆನ್ಸ್ ಕೊಡುವಂಥ ಗೈಡೆಡ್ ಮಾಸ್ಟರ್ ಏನಿದ್ದಾರೆ, ಎಲ್ಲರೂ ನಿಮಗೆ ರಕ್ಷೆ ಹಾಕಿದ್ದಾರೆ. ನಿಮ್ಮ ಎಲ್ಲ ದೈವಗಳ, ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕಾದ್ರೆ ಎಲ್ಲವೂ ಚೆನ್ನಾಗೇ ಹೋಗ್ತಿದೆ. ಸುಮ್ಮನೆ ಇವ್ರ ಮೇಲೆ ಕೆಸರೆಚ್ಚಾಟ ಮಾಡಿಕೊಂಡು ಅವ್ರ ಜೀವನ ಹಾಳು ಮಾಡಿಕೊಂಡು ನಿಮ್ಮ ಜೀವನ ಹಾಳು ಮಾಡಿಕೊಂಡು ಯಾಕೆ ಬದುಕ್ತಾ ಇದ್ದೀರಾ? ಭಗವಂತನ ಪಾದಕ್ಕೆ ಎಲ್ಲವೂ ಸಮರ್ಪಣೆ ಮಾಡಿ ಭಗವಂತ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಇಗ್ನೋರ್ ಮಾಡಿ, ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಇನ್ನೊಬ್ರ ಬಗ್ಗೆ ಅಥವಾ ನಿಮ್ಮ ನೋವು ಬಗ್ಗೆ. ಸೊ ಪಾಸಿಟಿವ್ ಆಗಿ ಮಾತಾಡಿ. ನಂಗೆ ಅವ್ರು ಹಿಂಗ್ ಮೋಸ ಮಾಡಿದ್ರು, ನಂಗೆ ಅವ್ರು ಹಿಂಗ್ ದುಃಖ ಕೊಟ್ರು, ಅವ್ರು ನಂಗೆ ಹಿಂಗೆ ಚೂರಿ ಹಾಕಿದ್ರು, ಅವ್ರು ಹಿಂಗೆ ನಂಗೆ ದುಡ್ಡು ಲಾಸ್ ಮಾಡಿದ್ರು, ಅವ್ರು ನಂಗೆ ಹಿಂಗ್ ಪ್ರೀತಿಲಿ ಮೋಸ ಮಾಡಿದ್ರು, ವಾಟ್ ಎವರ್ ಸಿಚುವೇಶನ್ ನಲ್ಲಿ ನೀವು ಏನ್ ಡಿಸಿಷನ್ ತಗೊಂಡು ಮಾತಾಡ್ತೀರಾ ಅದ್ ನಿಮಗ್ ಬಿಟ್ಟಂತ ವಿಚಾರ ಆಗಿದ್ರು ಕೂಡ ಅದ್ರ ಬಗ್ಗೆ ಕಮ್ಮಿ ಮಾತಾಡಿ, ಪಾಸಿಟಿವ್ ಆಗಿ ಲೆಟ್ ಗೋ ಮಾಡಿ. ಅದನ್ನ ಅಲ್ಲೇ ಉಗಿದು ಬಿಟ್ಟು ಹಾಕ್ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು, ನಾನು ಯಾವ್ದು ನನ್ನ ಏಳಿಗೆ ಒಳ್ಳೇದು ಅದ್ರ ಕಡೆ ಗಮನನ ಕೊಡಿ, ಆಯ್ತಾ? ಕೆಲವು ಸತಿ ಮನುಷ್ಯರಿಗೆ ಮಾಡೋದ್ಕಿಂತ ಪ್ರಾಣಿಗಳಿಗೆ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಆ ಥರ ಸಿಚುವೇಶನ್. ಪ್ರಾಣಿ ಪಕ್ಷಿಗಳಿಗೆ ಒಂಚೂರು ಆಹಾರನ ಕೊಡಿ ಅನ್ನುವಂಥದ್ದು ಇದೆ. ಏನ್ ನೋವಿದ್ಯೋ ಫೇಸ್ ದ ಪೇನ್ ಅಂತ ಹೇಳ್ತಿದ್ದಾರೆ. ಧೈರ್ಯವಾಗಿ ಎದುರಿಸಿ, ಸಮಸ್ಯೆನ ಒಂದ್ಸತಿ ಎದುರಿಸಿ ನಿಂತಾಗ ಸಮಸ್ಯೆ ಅಲ್ಲೇ ಬಗೆಹರಿದೋಗುತ್ತೆ. ಈ ಸಮಸ್ಯೆ ನನ್ನ ಕೈಲಾಗಲ್ಲ ಅಂತ ಅದನ್ನ ಮುಂದೂಡ್ಕೊಂಡು ಹೋಗ್ತಾ ಇದ್ರೆ ಆ ಸಮಸ್ಯೆ ಬರ್ತಾನೆ ಇರುತ್ತೆ. ಲೈಕ್ ಹೇಗೆ ಅಂದ್ರೆ, ನಾವು ಆ ವರ್ಷ ಆ ಎಕ್ಸಾಮ್ ಅನ್ನ ಬರ್ದ್ಬಿಟ್ರೆ ಪಾಸ್ ಆಗ್ಬಿಟ್ಟು ಮುಂದಿನ ಕ್ಲಾಸಿಗೆ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಅದೇ ಕ್ಲಾಸಲ್ಲೇ ಕೂತ್ಕೊಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಧೈರ್ಯವಾಗಿ ಎಲ್ಲ ಸಮಸ್ಯೆನೂ ಧೈರ್ಯವಾಗಿ ಎದುರಿಸಿ, ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ, ದುಡ್ಡು ಬರುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುವಂತ ಸಾಧ್ಯತೆ ಇದೆ. ಸೊ ಜೀವನ ಅಂದ್ರೆ ಏನು, ಅದ್ರ ಕಡೆ ಬ್ಯಾಲೆನ್ಸಿಂಗ್ ಅಂದ್ರೆ ಏನು, ಅದ್ರ ಕಡೆ. ಸೊ ಇನ್ನೊಬ್ರಿಗೆ ಸಹಾಯ ಮಾಡೋದಂದ್ರೆ ಏನು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲವೂ ನನ್ನಲ್ಲೇ ಲೀನ ಆಗತ್ತೆ. ಯಾವ ಗುರುಗಳನ್ನ ಮುಗಿದ್ರು ಚಿಂತೆ ಇಲ್ಲ ನನಗೆ, ಎಲ್ಲ ಗುರುಗಳು ನನ್ನಲ್ಲೇ ಲೀನ ಆಗ್ತಾರೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ ಇಲ್ಲಿ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಂಡಿಯನ್ ಎಕಾನಮಿ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕಲಿಸ್ತಾ ಇರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಗ್ರೋತ್ ಕಡೆ ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ನಡೀತಾ ಇರಲಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಗಿನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅಷ್ಟೇ ಮಕ್ಕಳ, ಯಾವುದೇ ಕೆಟ್ಟದಾಗಲ್ಲ. ಯಾಕೆ ಚಿಂತೆ ಮಾಡ್ತೀರಾ, ನಾನು ಯಾಕೆ ಮಾಡಲಿ ಅಂತ ಯೋಚನೆ ಮಾಡಬೇಡಿ. ನಿಮಗೆ ಸಿಕ್ಕಿರೋ ಅವಕಾಶ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ಸೇವೆ ಮಾಡುವಂಥದ್ದು, ಅದನ್ನ ಮಾಡಿ. ನೀವು ಹಣಕಾಸಿನ ಮುಖಾಂತರ ಮಾಡ್ತಿರೋ ಅಥವಾ ಆಹಾರದ ಮುಖಾಂತರ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಹೇಗಾದ್ರೂ ಸರಿ ಮಾಡ್ತಾ ಇರಿ. ನಿಮ್ಮ ಕಾವಲಿಗೆ ನಾನು ಇರ್ತೀನಿ ಅಂತ ಸ್ಪಿರಿಟ್ಸಿಗೂ ಕೂಡ ಯೂನಿವರ್ಸಲ್ ಗೈಡೆನ್ಸ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ. ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅನ್ನುವಂಥದ್ದು ಇದೆ. ಉಸಿರಾಟಕ್ಕೆ ಯಾರು ತೊಂದರೆ ಮಾಡ್ತಿದ್ದೀರಾ, ಎಚ್ಚರ, ಹುಷಾರ್ ಅನ್ನುವಂಥ ಎಚ್ಚರಿಕೆ ಇಲ್ಲಿ ಇದೆ. ಎಚ್ಚರಿಕೆ ಅಂತ ಇದೆ. ಸೊ ಇನ್ನೊಬ್ರು ಜೀವನಕ್ಕೆ ತೊಂದರೆ ಮಾಡಕ್ ಹೋಗ್ಬೇಡಿ. ನಿಮ್ದು ಎಷ್ಟಿದೆಯೋ ಅಷ್ಟು ನೀವು ನೋಡ್ಕೊಂಡು ಹೋಗಿ ಅನ್ನುವಂಥದ್ದು. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಗುರುಗಳು ಏನ್ ಹೇಳ್ತಾರೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ಚಿಂತೆ ಬೇಡ. ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ. ನಿಮ್ಗೇನ್ ಬೇಕೋ ಅದೆಲ್ಲವೂ ಕೂಡ ಸಿಗತ್ತೆ.
ಕಾರ್ಮಿಕ್ ಕನೆಕ್ಷನ್ ಇದೆ. ಕೆಲವು ಅದರದೇ ಆದ ಸಮಯ ಬಂದಾಗ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆ ಇರ್ಲಿ. ನಿಮ್ಗೇನ್ ಅಗತ್ಯ ಇದೆಯೋ ಅದೆಲ್ಲವನ್ನು ಕೂಡ ಗುರುಗಳು ಪೂರೈಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಐ ಹೋಪ್ 3ರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ. ಬೇಕು ಅಂದ್ರೆ 3ನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸು ಒಂದು ಮೆಸೇಜ್ ಮುಖಾಂತರ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಕನಸು ಏನಿದೆ ಅದನ್ನ ಗುರುಗಳ ಮುಂದೆ ಪ್ರಸ್ತಾಪ ಮಾಡಿ ಬರ್ದಿಡಿ, ನಂದು ಈ ಕನಸಿದೆ, ಇದನ್ನ ನನಸು ಮಾಡಿಕೊಡು ಅಂತ. ಅದು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕಾರ್ಮಿಕ್ ಡೆಬಿಟ್ ಇದೆ. ಸೊ ಹೊಸ ಸಾಲ ಮಾಡಬೇಡಿ ಅಂತ ಇದೆ. ಸೊ ಫಸ್ಟು ಹಳೆ ಸಾಲನ ತೀರಿಸ್ಕೊಳ್ಳಿ, ಆಮೇಲೆ ಹೊಸ ಸಾಲನ ಮಾಡಿ ಅನ್ನುವಂಥದ್ದು ಇದೆ. ಕಾರ್ಮಿಕ್ ಡೆಬಿಟ್, ಕಾರ್ಮಿಕ್ ಕರ್ಮ ಫಲಗಳು ಸ್ವಲ್ಪ ಜಾಸ್ತಿನೇ ಇದೆ. ಹೊಸ ಕರ್ಮನ ಕಟ್ಕೊಳಕ್ ಹೋಗ್ಬೇಡಿ, ಮೊದಲು ಹಳೆ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ 3ನೇದು ದ ಮಿರಾಕಲ್ ಇದೆ. ಸೊ ಮಿರಾಕಲ್ ರೀತಿ ನಿಮ್ ಜೀವನ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ ಕಾಲ್ ಮೇಲೆ ನೀವೇ ನಿಂತ್ಕೊಂಡು ನಡೆಯುವಂತ ಸಾಧ್ಯತೆ ಇದೆ. ಆಗ್ತಾ ಇಲ್ಲ ಅನ್ನೋರು, ಜೊತೆಗೆ ನಿಮ್ಮ ಸ್ಟಾರ್ ಸೀಡ್ಸ್ ಅಥವಾ ಸ್ಟಾರ್ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ. ಒಬ್ಬ ದೊಡ್ಡ ಸ್ಟಾರ್ ಆಗಿ ನೀವು ಬೆಳಿತೀರಾ, ಒಂದಷ್ಟು ಜನರನ್ನ ಸ್ಟಾರ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ನೀವು ಸ್ಟಾರ್ ಆಗ್ತೀರಾ ಇನ್ನ ದೊಡ್ಡ ಮಟ್ಟದಲ್ಲಿ, ಇನ್ನೊಂದಷ್ಟು ಸ್ಟಾರ್ಗಳನ್ನ ನೀವು ಹುಟ್ಟಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಸೊ ಮಿರಾಕಲ್ ನಿಮ್ ಲೈಫಲ್ಲಿ ಯಾವಾಗ ಬೇಕಾದ್ರೂ ಆಗಬಹುದು. ಆ ಮಿರಾಕಲ್ಲೆಸ್ ಜೀವನನ ನೋಡಕ್ಕೆ ನಿಮ್ಮನ್ನ ನೀವು ಎಕ್ಸೈಟ್ ಆಗಿ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ 3 ಕಾರ್ಡಲ್ಲಿ ತುಂಬಾ ನೆಗೆಟಿವ್ ಥಿಂಕ್ ಮಾಡೋರೇ ಇದ್ದಾರೆ. ಇನ್ನ ಒಂದು ಸಂಧಿ ಸಮಯ ಅಂತ ಕರಿತೀವಲ್ಲ, ಹಗಲು ಕಳೆದು ರಾತ್ರಿ ಅಥವಾ ರಾತ್ರಿ ಕಳೆದು ಹಗಲು ಬರುವಂತ ಮಧ್ಯದ ವೇಳೆಯಲ್ಲಿ ನೀವಿದ್ದೀರಾ. ಸೊ ಬೆಳಕಾಗಬೇಕು ನಿಮ್ಮ ಜೀವನ. 3 ಕಾರ್ಡ್ ಯಾರು ಆಯ್ಕೆ ಮಾಡಿದ್ದೀರಾ, ಆ ಬೆಳಕಾಗತ್ತೆ. ಆಗೋವರೆಗೂ ತಾಳ್ಮೆ ಇರ್ಲಿ, ಭರವಸೆ ಇರ್ಲಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂಥ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ರಿಗೂ ಒಳ್ಳೆಯದಾಗಲಿ.